ಬ್ಯಾಸ್ಕೆಟ್ಬಾಲ್ ಗೆದ್ದ ಖುಷಿಗೆ ಶ್ಲೋಕ್ನ ಗೆಲುವನ್ನು ಸಂಭ್ರಮಿಸಲು ಮೈಸೂರಿನ ಐಷಾರಾಮಿ ಕ್ಲಬ್ನಲ್ಲಿ ಪಾರ್ಟಿ ಆಯೋಜಿಸಲಾಗಿದೆ. ಎಲ್ಲರೂ ಮೋಜು ಮಸ್ತಿನಲ್ಲಿ ಮುಳುಗಿದ್ದಾರೆ. ಶ್ಲೋಕ್ ಮತ್ತು ಆರೋಹಿ ಜೋಡಿಯಾಗಿ ನಗುತ್ತಾ ಎಲ್ಲರ ಜೊತೆ ಬೆರೆಯುತ್ತಿದ್ದಾರೆ. ದೀಪು: ಬಾಸ್, ಇವತ್ತು ಮೈಸೂರು ಅರಮನೆಗಿಂತ ಈ ಪಾರ್ಟಿ ಲೈಟ್ಸ್ ಜಾಸ್ತಿ ಪ್ರಕಾಶಮಾನವಾಗಿದೆ. ಆರೋಹಿ: ಇವತ್ತು ನಮ್ಮ ಶ್ಲೋಕ್ ಬಾಸ್ ಪವರ್ ನೋಡಿದ್ಯಲ್ಲ. ರಿಚಾ: ದೀಪು, ನೀನು ಪಾರ್ಟಿ ಎಂಜಾಯ್ ಮಾಡೋದು ಬಿಟ್ಟು ಬರೀ ಕಾಮೆಂಟ್ರಿ ಕೊಡ್ತಿದ್ದೀಯಾ? ದೂರದಲ್ಲಿ ಮೋನಿಕಾ ಜೊತೆ ನಿಂತಿದ್ದ ಉಲ್ಲಾಸ್ ಕೈಯಲ್ಲಿ ಒಂದು ಚಿಕ್ಕ ಗಾಜಿನ ಬಾಟಲ್ ಇತ್ತು. ಅವನ ಕಣ್ಣುಗಳಲ್ಲಿ ದ್ವೇಷ ಕುದಿಯುತ್ತಿತ್ತು. ಉಲ್ಲಾಸ್: ಶ್ಲೋಕ್, ನೀನು ಇಷ್ಟೊಂದು ಖುಷಿಯಾಗಿರೋದು ನನಗೆ ಇಷ್ಟವಿಲ್ಲ. ಈ ಪಾರ್ಟಿ ನಿನ್ನ ಲೈಫ್ನ ಕೊನೆಯ ಪಾರ್ಟಿ ಆಗಬೇಕು. ಅವನು ಮೆಲ್ಲಗೆ ವೇಟರ್ ಒಬ್ಬನನ್ನು ಕರೆದು ಹಣದ ಆಮಿಷ ಒಡ್ಡಿ ಶ್ಲೋಕ್ ಮತ್ತು ಆರೋಹಿಗೆ ನೀಡುವ ಜ್ಯೂಸ್ ಗ್ಲಾಸ್ಗೆ ಒಂದು ರೀತಿಯ ಮದ್ದನ್ನು, ದೈಹಿಕವಾಗಿ ಅಸ್ವಸ್ಥರಾಗುವಂತೆ ಮಾಡುವ ಡ್ರಗ್ ಬೆರೆಸಲು ಹೇಳುತ್ತಾನೆ. ಅದು ಪ್ರಾಣಾಪಾಯವಲ್ಲದಿದ್ದರೂ ಶ್ಲೋಕ್ ಎಲ್ಲರ ಮುಂದೆ ತನ್ನ ಪ್ರಜ್ಞೆ ಕಳೆದುಕೊಂಡು ಅವಮಾನಕ್ಕೊಳಗಾಗುವಂತೆ ಮಾಡುವುದು ಉಲ್ಲಾಸ್ನ ಉದ್ದೇಶ. ವೇಟರ್ ಜ್ಯೂಸ್ ಗ್ಲಾಸ್ ಹಿಡಿದು ಶ್ಲೋಕ್ ಹತ್ತಿರ ಹೋಗುತ್ತಿರುವಾಗ ಪಾರ್ಟಿಯಲ್ಲಿ ಸದಾ ಹದ್ದಿನ ಕಣ್ಣಿಟ್ಟಿರುವ ದೀಪುಗೆ ಉಲ್ಲಾಸ್ ಮತ್ತು ಮೋನಿಕಾಳ ಸನ್ನೆಗಳು ಅನುಮಾನ ಹುಟ್ಟಿಸುತ್ತವೆ. ದೀಪು ಮನಸ್ಸಿನಲ್ಲೇ, ಆ ಉಲ್ಲಾಸ್ ಯಾಕೆ ಶ್ಲೋಕ್ ಕುಡಿಯೋ ಗ್ಲಾಸನ್ನೇ ಅಷ್ಟು ಕುತೂಹಲದಿಂದ ನೋಡ್ತಿದ್ದಾನೆ? ಏನೋ ಇಲ್ಲಿ ಸರಿಯಿಲ್ಲ. ವೇಟರ್ ಗ್ಲಾಸ್ ನೀಡುವ ಮೊದಲೇ ದೀಪು ಬೇಕಂತಲೇ ಅವನಿಗೆ ಅಡ್ಡ ಬಂದು ಡಿಕ್ಕಿ ಹೊಡೆಯುತ್ತಾನೆ. ಗ್ಲಾಸ್ಗಳು ನೆಲಕ್ಕೆ ಬಿದ್ದು ಪುಡಿ ಪುಡಿಯಾಗುತ್ತವೆ. ವೇಟರ್ ತರುತ್ತಿದ್ದ ಜ್ಯೂಸ್ ಗ್ಲಾಸ್ಗಳು ದೀಪು ತಗುಲಿದ ರಭಸಕ್ಕೆ ನೆಲಕ್ಕೆ ಬಿದ್ದವು ನಿಜ. ಆದರೆ ಉಲ್ಲಾಸ್ ಮೊದಲೇ ಆ ವೇಟರ್ಗೆ ಯಾವುದೇ ಕಾರಣಕ್ಕೂ ಆ ವಿಶೇಷ ಗ್ಲಾಸ್ಗಳು ಮಿಸ್ ಆಗಬಾರ್ದು ಎಂದು ಹೇಳಿದ್ದರಿಂದ ವೇಟರ್ ಮತ್ತೊಂದು ಸೆಟ್ ಜ್ಯೂಸ್ ಸಿದ್ಧಪಡಿಸಿರುತ್ತಾನೆ. ಈ ಬಾರಿ ದೀಪು ಬೇರೆ ಕಡೆ ಗಮನ ಹರಿಸಿದ್ದಾಗ ಅನಿವಾರ್ಯವಾಗಿ ಆ ಗ್ಲಾಸ್ಗಳು ಶ್ಲೋಕ್ ಮತ್ತು ಆರೋಹಿಯ ಕೈ ಸೇರುವ ಬದಲು ಗಲಿಬಿಲಿಯಲ್ಲಿ ಉಲ್ಲಾಸ್ ಮತ್ತು ಮೋನಿಕಾಳ ಕೈಗೆ ಹೋಗುತ್ತವೆ. ತಮ್ಮದೇ ಸಂಚಿನ ಅಮಲಿನಲ್ಲಿ ಅವರು ಆ ಜ್ಯೂಸನ್ನು ಪೂರ್ತಿಯಾಗಿ ಕುಡಿಯುತ್ತಾರೆ. ಕೆಲವೇ ನಿಮಿಷಗಳಲ್ಲಿ ಇಬ್ಬರಿಗೂ ಪ್ರಜ್ಞೆ ತಪ್ಪಿದಂತಾಗುತ್ತದೆ. ಹೋಟೆಲ್ನ ರೂಮ್ ಒಂದಕ್ಕೆ ಪರಸ್ಪರ ಆಸರೆಯಾಗಿ ಹೋಗುತ್ತಾರೆ. ಮರುದಿನ ಬೆಳಿಗ್ಗೆ ಕಿಟಕಿಯ ಬಿಸಿಲು ಮುಖಕ್ಕೆ ತಗುಲಿದಾಗ ಉಲ್ಲಾಸ್ಗೆ ಎಚ್ಚರಗೊಳ್ಳುತ್ತಾನೆ. ತಾನು ಮೋನಿಕಾಳ ಜೊತೆ ಹೋಟೆಲ್ ರೂಮ್ನಲ್ಲಿ ಇರುವುದನ್ನು ಕಂಡು ಅವನಿಗೆ ದಿಗ್ಭ್ರಮೆಯಾಗುತ್ತದೆ. ತಲೆ ಭಾರವಾಗಿದೆ. ರಾತ್ರಿ ನಡೆದ ಘಟನೆಗಳು ಮಸುಕಾಗಿವೆ, ನೆನಪಿಗೆ ಬರುತ್ತವೆ. ಉಲ್ಲಾಸ್ ಗಾಬರಿಯಿಂದ: ಛೀ, ಇದು ಹೇಗೆ ಸಾಧ್ಯ? ನಾನು ಇಲ್ಲಿ ಮೋನಿಕಾಳ ಜೊತೆ ಏನು ಮಾಡ್ತಿದ್ದೀನಿ? ಅಷ್ಟರಲ್ಲಿ ಮೋನಿಕಾ ಎಚ್ಚರಗೊಂಡು ತುಂಬ ಸಹಜವಾಗಿ ನಗುತ್ತಾಳೆ. ಅವಳಿಗೆ ಈ ಘಟನೆಯ ಬಗ್ಗೆ ಅಷ್ಟೇನು ಪಶ್ಚಾತ್ತಾಪವಿದ್ದಂತೆ ಕಾಣುವುದಿಲ್ಲ. ಮೋನಿಕಾ: ಏನಾಯ್ತು ಉಲ್ಲಾಸ್? ಯಾಕೆ ಅಷ್ಟು ಗಾಬರಿ? ನಿನ್ನೆ ರಾತ್ರಿ ನೀನೇ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದು. ನಿನಗೆ ಬೇಕು ಅನ್ನಿಸಿದ್ದಕ್ಕೆ ನಾನೇನು ಬೇಡ ಅನ್ನಲಿಲ್ಲ. ನನಗೂ ಪ್ರಜ್ಞೆ ಇರಲಿಲ್ಲ. ಆದರೆ ಈಗ ಅನ್ನಿಸ್ತಿದೆ ನಾವು ಇದನ್ನು ಕಂಟಿನ್ಯೂ ಮಾಡ್ಬೋದು ಅಂತ. ಬಾ, ಈಗಲಾದರೂ ಎಂಜಾಯ್ ಮಾಡೋಣ ಎಂದು ಅವನ ಕೈ ಹಿಡಿಯಲು ಹೋಗುತ್ತಾಳೆ. ಉಲ್ಲಾಸ್ ಕೈಯನ್ನು ಜೋರಾಗಿ ಕೊಡವಿ: ಬಾಯಿ ಮುಚ್ಚು ಮೋನಿಕಾ, ನಿನ್ನನ್ನು ನೋಡಿದ್ರೇನೆ ನನಗೆ ಅಸಹ್ಯ ಅನ್ನಿಸ್ತಿದೆ. ನಿನ್ನ ಜೊತೆ ಮಲಗುವಷ್ಟು ಕೀಳು ಮಟ್ಟದ ಗಂಡಸು ನಾನಲ್ಲ. ನೀನು ಎಷ್ಟು ಜನರ ಜೊತೆ ಹೀಗೆ ಎಂಜಾಯ್ ಮಾಡಿದ್ದೀಯೋ ನನಗೆ ಗೊತ್ತಿಲ್ಲ. ಗೆಟ್ ಔಟ್. ಉಲ್ಲಾಸ್ ತನ್ನ ಬಟ್ಟೆಗಳನ್ನು ಸರಿಪಡಿಸಿಕೊಂಡು ಅಸಹ್ಯದಿಂದ ಅಲ್ಲಿಂದ ಹೊರ ನಡೆಯುತ್ತಾನೆ. ಉಲ್ಲಾಸ್ನ ಮಾತುಗಳು ಮೋನಿಕಾಳ ಅಹಂಕಾರಕ್ಕೆ ದೊಡ್ಡ ಪೆಟ್ಟು ನೀಡುತ್ತವೆ. ಅವಳು ಬೆತ್ತಲೇ ನಿಂತವಳಂತೆ ಅವಮಾನ ಅನುಭವಿಸುತ್ತಾಳೆ. ಅವಳ ಕಣ್ಣುಗಳಲ್ಲಿ ಈಗ ಪ್ರೀತಿ ಅಥವಾ ಕಾಮವಿಲ್ಲ, ಕೇವಲ ರಕ್ತಸಿಕ್ತವಾದ ಸೇಡು ಮಾತ್ರ ಇದೆ. ಮೋನಿಕಾ ಕನ್ನಡಿಯ ಮುಂದೆ ನಿಂತು ತನ್ನನ್ನೇ ನೋಡಿಕೊಳ್ಳುತ್ತಾ: ನೋಡ್ತಾ ಇರು ಉಲ್ಲಾಸ್, ನೀನು ನನ್ನನ್ನು ಅಸಹ್ಯ ಪಟ್ಟೆ ಅಲ್ವಾ? ನೀನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಆ ಆರೋಹಿ ಇದ್ದಾಳಲ್ಲ, ಅವಳು ಕೂಡ ಇದೇ ರೀತಿ ಬೇರೆಯವರ ಕೈಯಲ್ಲಿ ಬಳಕೆಯಾಗಿ ನಿನಗೆ ಬೇಡ ಅನ್ಸೋ ಹಾಗೆ ಮಾಡ್ತೀನಿ. ನಿನ್ನ ಅಹಂಕಾರವನ್ನು ಅದೇ ಆರೋಹಿ ಮೂಲಕ ಮಣ್ಣು ಪಾಲು ಮಾಡ್ತೀನಿ. ಮೋನಿಕಾ ತನ್ನ ಬಟ್ಟೆ ಮತ್ತು ಮೇಕಪ್ ಸರಿಪಡಿಸಿಕೊಂಡು ಮುಖಕ್ಕೆ ಒಂದು ನಕಲಿ ಮುಖವಾಡ ಧರಿಸಿ ಹೋಟೆಲ್ನಿಂದ ಹೊರಬರುತ್ತಾಳೆ. ಕಾಲೇಜಿಗೆ ಬಂದಾಗ ಶ್ಲೋಕ್ ಮತ್ತು ಆರೋಹಿ ಹಾಯಾಗಿ ನಗುತ್ತಾ ಓದುತ್ತಿದ್ದರೆ ಉಲ್ಲಾಸ್ ದೂರದಲ್ಲಿ ನಿಂತು ಆರೋಹಿಯನ್ನೇ ನೋಡುತ್ತಿರುತ್ತಾನೆ. ಅವನ ಮನಸ್ಸಿನಲ್ಲಿ ಈಗ ಅಸೂಯೆ ಮತ್ತು ಆರೋಹಿಯ ಮೇಲಿನ ಆಟ ಎರಡೂ ಇದೆ. ದೀಪು ಶ್ಲೋಕ್ ಹತ್ತಿರ ಪಿಸುಗುಡುತ್ತಾ: ಬಾಸ್, ಉಲ್ಲಾಸ್ ಮುಖ ಯಾಕೋ ಇವತ್ತು ಬೆಳ್ಳುಳ್ಳಿ ಸುಟ್ಟ ಹಾಗೆ ಆಗಿದೆ. ರಾತ್ರಿ ಪಾರ್ಟಿಯಲ್ಲಿ ಏನೋ ದೊಡ್ಡದಾಗಿ ನಡೆದಿದೆ ಅನಿಸುತ್ತೆ. ಆರೋಹಿ ಶ್ಲೋಕ್ನತ್ತ ನೋಡಿ ನಗುತ್ತಾಳೆ. ಅವಳಿಗೆ ಗೊತ್ತಿಲ್ಲ,
ತನ್ನ ಬೆನ್ನ ಹಿಂದೆ ಮೋನಿಕಾ ಎಂಬ ವಿಷಯ ಹಾವು ಅತ್ಯಂತ ಭೀಕರವಾದ ಸಂಚನ್ನು ರೂಪಿಸಿದೆ ಎಂದು. ಸೋಮವಾರ ಬೆಳಿಗ್ಗೆ ಕಾಲೇಜು ಎಂದಿನಂತೆ ಚಟುವಟಿಕೆಯಿಂದ ಕೂಡಿತ್ತು. ಆದರೆ ಇದ್ದಕ್ಕಿದ್ದಂತೆ ಲೈಬ್ರರಿಯ ಹತ್ತಿರವಿರುವ ಮುಖ್ಯ ನೋಟಿಸ್ ಬೋರ್ಡ್ ಮುಂದೆ ನೂರಾರು ವಿದ್ಯಾರ್ಥಿಗಳು ಜಮಾಯಿಸಿದರು. ಗುಸುಗುಸು ಮಾತುಗಳು, ಆಶ್ಚರ್ಯದ ಉದ್ಗಾರಗಳು ಇಡೀ ಆವರಣದಲ್ಲಿ ಹಬ್ಬಿತ್ತು. ದೂರದಿಂದ ಇದನ್ನು ನೋಡಿದ ದೀಪು ಮತ್ತು ರಿಚಾ ಕುತೂಹಲದಿಂದ ಅಲ್ಲಿಗೆ ಓಡಿ ಹೋದರು. ಜನರನ್ನು ಸರಿಸಿ ಬೋರ್ಡ್ ಹತ್ತಿರ ಹೋದ ದೀಪುಗೆ ಒಂದು ಕ್ಷಣ ಉಸಿರು ನಿಂತಂತಾಯಿತು. ಅಲ್ಲಿ ಆರೋಹಿಯ ಮುಖವನ್ನು ಬಳಸಿದ ಅಶ್ಲೀಲವಾದ ಫೋಟೋಗಳನ್ನು ಹಾಕಲಾಗಿತ್ತು. ಆ ಫೋಟೋಗಳ ಕೆಳಗೆ ನಮ್ಮ ಕಾಲೇಜಿನ ಮೆರಿಟ್ ಸ್ಟೂಡೆಂಟ್ ಅಸಲಿ ಮುಖ ಎಂಬ ಅಸಹ್ಯಕರ ಸಾಲುಗಳಿದ್ದವು. ಆರೋಹಿ ಅಲ್ಲಿಗೆ ಬಂದಾಗ ಅವಳಿಗೆ ಪ್ರಪಂಚವೇ ಸುತ್ತಿದಂತಾಯಿತು. ಕಾಲೇಜಿನ ಎಲ್ಲರೂ ಅವಳನ್ನು ಸಂಶಯದಿಂದ, ಅಸಹ್ಯದಿಂದ ನೋಡುತ್ತಿದ್ದರು. ಅಷ್ಟು ದಿನ ಗೌರವದಿಂದ ನೋಡುತ್ತಿದ್ದ ಕಣ್ಣುಗಳಲ್ಲಿ ಈಗ ಕಾಮ ಮತ್ತು ಹೀಯಾಳಿಕೆ ಇತ್ತು. ಆರೋಹಿ ಕಣ್ಣೀರು ಹಾಕುತ್ತಾ, ಇದು ನಾನಲ್ಲ, ದಯವಿಟ್ಟು ನಂಬಿ, ಇದು ನಾನಲ್ಲ. ಅವಳು ಕುಸಿದು ಬೀಳುವಷ್ಟರಲ್ಲಿ ಶ್ಲೋಕ್ ಅಲ್ಲಿಗೆ ಧಾವಿಸಿ ಬರುತ್ತಾನೆ. ಬೋರ್ಡ್ ಮೇಲಿದ್ದ ಫೋಟೋಗಳನ್ನು ಕಿತ್ತು ಹಾಕಿ ತನ್ನ ಜಾಕೆಟ್ನಿಂದ ಆರೋಹಿಯನ್ನು ಮುಚ್ಚಿ ಹಿಡಿಯುತ್ತಾನೆ. ಶ್ಲೋಕ್ ಗುಡುಗುತ್ತಾ, ಯಾರಾದರೂ ಇನ್ನೊಂದು ಮಾತು ಮಾತನಾಡಿದರೆ ಅವರ ನಾಲಿಗೆ ಸೀಳಿಬಿಡ್ತೀನಿ. ಇದು ಎಡಿಟೆಡ್ ಫೋಟೋ ಅಂತ ಗೊತ್ತಾಗೋ ಅಷ್ಟು ಬುದ್ಧಿ ಇಲ್ವಾ ನಿಮಗೆ? ದೂರದಲ್ಲಿ ನಿಂತು ಉಲ್ಲಾಸ್ ಇದನ್ನು ನೋಡುತ್ತಿದ್ದಾನೆ. ಅವನಿಗೆ ಗೊತ್ತು ಇದು ಮೋನಿಕಾಳ ಕೆಲಸ ಎಂದು. ಅವಳು ಶ್ಲೋಕ್ ಮತ್ತು ಆರೋಹಿ ನಡುವೆ ಬಿರುಕು ಮೂಡಿಸಲು ಇಷ್ಟು ಕೆಳಮಟ್ಟಕ್ಕೆ ಇಳಿಯುತ್ತಾಳೆ ಎಂದು ಅವನು ಊಹಿಸಿರಲಿಲ್ಲ. ಕಾಲೇಜಿನ ಗದ್ದಲದ ನಂತರ ಮೋನಿಕಾ ವಿಜಯದ ನಗೆನಗುತ್ತಾ ಪಾರ್ಕಿಂಗ್ ಲಾಟ್ನಲ್ಲಿ ಉಲ್ಲಾಸ್ನನ್ನು ಭೇಟಿಯಾಗುತ್ತಾಳೆ. ಅವಳು ಉಲ್ಲಾಸ್ ತನ್ನನ್ನು ಹೊಗಳುತ್ತಾನೆ ಎಂದು ನಿರೀಕ್ಷಿಸಿದ್ದಳು. ಮೋನಿಕಾ, ನೋಡಿದ್ಯಾ ಉಲ್ಲಾಸ್, ನಿನಗೆ ಬೇಕಾಗಿದ್ದನ್ನು ನಾನು ಮಾಡಿಕೊಟ್ಟಿದ್ದೀನಿ. ಈಗ ಶ್ಲೋಕ್ ಮತ್ತು ಆರೋಹಿ ನಡುವೆ ಬೆಂಕಿ ಬಿದ್ದಿದೆ. ಇನ್ನು ಆರೋಹಿ ನಿನ್ನವಳು. ಉಲ್ಲಾಸ್ ವೇಗವಾಗಿ ಬಂದು ಮೋನಿಕಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೆಂಡದಂತೆ ನೋಡುತ್ತಾನೆ. ಉಲ್ಲಾಸ್, ಬಾಯಿ ಮುಚ್ಚು ಮೋನಿಕಾ, ನಿನ್ನ ಅಸಹ್ಯದ ಬುದ್ಧಿಗೆ ಒಂದು ಮಿತಿ ಇಲ್ವಾ? ನಾನು ಆರೋಹಿನ ಪ್ರೀತಿಸ್ತೀನಿ, ಅವಳನ್ನು ಪಡಿಬೇಕು ಅನ್ನೋದು ನನ್ನ ಹಠ ಇರ್ಬೋದು. ಆದರೆ ಒಬ್ಬಳು ಹುಡುಗಿಯ ಚಾರಿತ್ರ್ಯಕ್ಕೆ ಈ ರೀತಿ ಮಸಿ ಬಳಿಯುವುದು ಗಂಡಸ್ತನ ಅಲ್ಲ. ನೀನು ಮಾಡಿರೋದು ಹೆಣ್ಣು ಕುಲಕ್ಕೆ ಅವಮಾನ. ಮೋನಿಕಾ ಗಾಬರಿಯಿಂದ, ಆದರೆ ಉಲ್ಲಾಸ್, ಇದು ನಿನ್ಗೋಸ್ಕರ. ಉಲ್ಲಾಸ್, ನನಗೋಸ್ಕರವಲ್ಲ. ನಿನ್ನ ದ್ವೇಷ ತೀರಿಸಿಕೊಳ್ಳೋಕೆ ನಾನು ಅಹಂಕಾರಿ ಇರ್ಬೋದು, ಆದರೆ ನಿನ್ನ ಥರ ಕ್ರೂರಿಯಲ್ಲ. ಇವತ್ತಿನಿಂದ ನಿನ್ನ ಮುಖ ನನಗೆ ತೋರಿಸ್ಬೇಡ. ಈ ಫೋಟೋಗಳ ಸತ್ಯ ಏನಾದರೂ ಹೊರಬಂದರೆ ನಾನೇ ನಿನ್ನ ಪೊಲೀಸರಿಗೆ ಹಿಡಿದು ಕೊಡ್ತೀನಿ. ಉಲ್ಲಾಸ್ ಅವಳನ್ನು ತಳ್ಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಮೋನಿಕಾ ಅವಮಾನ ಮತ್ತು ಕೋಪದಿಂದ ನಡುಗುತ್ತಾ ನಿಲ್ಲುತ್ತಾಳೆ. ಉಲ್ಲಾಸ್ ಮೋನಿಕಾಳನ್ನು ದ್ವೇಷಿಸಿದರೂ ಆರೋಹಿಯ ಮೇಲಿನ ಅವನ ಪ್ರೀತಿ ಅಥವಾ ಹಠ ಕಮ್ಮಿಯಾಗುವುದಿಲ್ಲ. ಅವನು ನೇರವಾಗಿ ಆರೋಹಿ ಮತ್ತು ಶ್ಲೋಕ್ ಇರುವ ಕಡೆಗೆ ಹೋಗುತ್ತಾನೆ. ಉಲ್ಲಾಸ್ ಶ್ಲೋಕ್ನನ್ನು ನೋಡಿ, ಶ್ಲೋಕ್, ನಾನು ಈ ಘಟನೆಯನ್ನು ಖಂಡಿಸ್ತೀನಿ. ಆರೋಹಿ ಇಂತಹ ಹುಡುಗಿ ಅಲ್ಲ ಅಂತ ನನಗೆ ಗೊತ್ತು. ಆದರೆ ಈ ಸಮಾಜ ಇದನ್ನು ಅಷ್ಟು ಬೇಗ ಮರೆಯಲ್ಲ. ಆರೋಹಿ, ಈಗಲಾದರೂ ಯೋಚನೆ ಮಾಡು. ಇಡೀ ಕಾಲೇಜು ನಿನ್ನನ್ನು ಕೆಟ್ಟದಾಗಿ ನೋಡ್ತಿರುವಾಗ ನಿನಗೆ ಗೌರವ ಕೊಡೋ ಗಂಡಸು ನಾನೊಬ್ಬನೇ ಇರೋದು. ಶ್ಲೋಕ್ ಜೊತೆ ಇದ್ದರೆ ನಿನಗೆ ಬರೀ ಅಪವಾದ ಸಿಗುತ್ತೆ. ಶ್ಲೋಕ್, ಉಲ್ಲಾಸ್, ನಿನ್ನ ಈ ಸಹಾನುಭೂತಿ ಇಲ್ಲಿಗೆ ಸಾಕು. ಆರೋಹಿಗೆ ನನ್ನ ಮೇಲೆ ನಂಬಿಕೆ ಇದೆ, ನನಗೆ ಅವಳ ಮೇಲೆ ನಂಬಿಕೆ ಇದೆ. ಈ ಕಳಂಕವನ್ನು ತೊಳೆದು ಅವಳು ಮತ್ತೆ ತಲೆ ಎತ್ತಿ ನಡೆಯೋ ಹಾಗೆ ಮಾಡೋದು ಈ ಶ್ಲೋಕ್ನ ಜವಾಬ್ದಾರಿ. ದೀಪು ಮತ್ತು ರಿಚಾ ಸದ್ದಿಲ್ಲದೆ ಕಾರ್ಯಪ್ರವೃತ್ತರಾಗುತ್ತಾರೆ. ಉಲ್ಲಾಸ್ನ ಮಾತಿನಿಂದ ದೀಪುಗೆ ಒಂದು ವಿಷಯ ಖಾತ್ರಿಯಾಗುತ್ತದೆ. ಇದು ಪಕ್ಕಾ ಮೋನಿಕಾಳ ಸಂಚೋ ಮತ್ತು ಉಲ್ಲಾಸ್ ಅದರಲ್ಲಿ ಭಾಗಿಯಾಗಿಲ್ಲ. ದೀಪು, ಬಾಸ್, ನನಗೆ ಉಲ್ಲಾಸ್ನ ಮೇಲೆ ಇವತ್ತು ಸ್ವಲ್ಪ ಗೌರವ ಬಂತು. ಅವನು ಆರೋಹಿಯನ್ನು ಪ್ರೀತಿಸ್ತಿದ್ದಾನೆ ನಿಜ, ಆದರೆ ಈ ಸಂಚಿನಲ್ಲಿ ಅವನ ಕೈ ಇಲ್ಲ. ಪಕ್ಕಾ ಆ ಮೋನಿಕಾನೇ ಮೇಯ್ನ್ ವಿಲನ್. ಅವಳ ಫೋನ್ ಸಿಕ್ಕರೆ ಎಲ್ಲ ಸತ್ಯ ಹೊರಬರುತ್ತೆ. ಆರೋಹಿ ಕಣ್ಣೀರು ಒರೆಸಿಕೊಂಡು ಎದ್ದು ನಿಲ್ಲುತ್ತಾಳೆ. ಅವಳ ಕಣ್ಣಲ್ಲಿ ಈಗ ದುಃಖವಿಲ್ಲ, ಬದಲಾಗಿ ದ್ವೇಷದ ವಿರುದ್ಧ ಗೆಲ್ಲುವ ಛಲವಿದೆ. ಆರೋಹಿ, ಶ್ಲೋಕ್, ಈ ಫೋಟೋಗಳನ್ನು ಯಾರು ಮಾಡಿದ್ದಾರೆ ಅಂತ ನನಗೆ ಗೊತ್ತು. ನಾನು ಸುಮ್ಮನೆ ಕೂತರೆ ನಾನು ಸೋತಂತೆ. ನನ್ನ ಸಂಸ್ಕಾರದ ಮೇಲೆ ಕೈ ಹಾಕಿರೋ ಆ ಕೈಗಳನ್ನು ನಾನು ಸುಮ್ಮನೆ ಬಿಡಲ್ಲ. ಮರುದಿನ ಆರೋಹಿ ಕಣ್ಣೀರು ಒರೆಸಿಕೊಂಡು ಪಕ್ಕಾ ಪ್ಲ್ಯಾನ್ನೊಂದಿಗೆ ಕಾಲೇಜಿಗೆ ಎಂಟ್ರಿ ಕೊಡುತ್ತಾಳೆ. ಅವಳ ಜೊತೆ ಶ್ಲೋಕ್, ದೀಪು ಮತ್ತು ರಿಚಾ ಇದ್ದಾರೆ. ಶ್ಲೋಕ್ ಅವಳ ಕೈ ಹಿಡಿದು ನಡೆಸುತ್ತಿದ್ದರೆ ದೀಪು ತನ್ನ ಬ್ಯಾಗ್ನಲ್ಲಿ ಕೆಲವು ರಹಸ್ಯ ವಸ್ತುಗಳನ್ನು ಇಟ್ಟುಕೊಂಡಿದ್ದಾನೆ.
ದೀಪು: ಬಾಸ್, ಇವತ್ತು ಮೋನಿಕಾಳಿಗೆ ಆಪರೇಷನ್ ಮಾಡೋಕೆ ನಾನು ಎಲ್ಲ ರೆಡಿ ಮಾಡಿಕೊಂಡಿದ್ದೀನಿ. ಇವತ್ತು ಅವಳು ಕಾಲೇಜಿಂದ ಓಡೋದು ಗ್ಯಾರಂಟಿ. ಶ್ಲೋಕ್: ಆರೋಹಿ, ನೀನು ಪ್ಲಾನ್ ಮಾಡಿದ ಹಾಗೆ ಮಾಡು, ನಾನು ಹಿಂದಗಡೆ ಇರ್ತೀನಿ. ಆರೋಹಿ ಮೆಲ್ಲಗೆ ಮೋನಿಕಾಳ ಹತ್ತಿರ ಹೋಗಿ ಯಾರಿಗೂ ಕಾಣದಂತೆ ಸಣ್ಣದಾಗಿ ಅಳುವ ನಾಟಕ ಮಾಡುತ್ತಾಳೆ. ಆರೋಹಿ: ಮೋನಿಕಾ, ನಾನು ಸೋತ್ಬಿಟ್ಟೆ. ಶ್ಲೋಕ್ ಕೂಡ ನನ್ನನ್ನು ಸಂಶಯ ಪಡ್ತಿದ್ದಾನೆ. ಪ್ಲೀಸ್, ಆ ಫೋಟೋಗಳ ಅಸಲಿ ಕಾಪಿ ನಿನ್ನ ಹತ್ತಿರ ಇದ್ರೆ ಕೊಟ್ಟು ಬಿಡು. ನಾನು ಈ ಕಾಲೇಜ್ ಬಿಟ್ಟು ಹೋಗ್ತೀನಿ. ಮೋನಿಕಾ ಅಹಂಕಾರದಿಂದ ನಗುತ್ತಾಳೆ. ಬಾ, ಕಾಲೇಜು ಹಿಂಭಾಗದ ಹಳೆಯ ಲ್ಯಾಬ್ಗೆ ಬಾ, ಅಲ್ಲಿ ಮಾತಾಡೋಣ ಎಂದು ಅವಳನ್ನು ಕರೆಯುತ್ತಾಳೆ. ಇದು ಆರೋಹಿ ಹಾಕಿದ ಬಲೆ ಎಂದು ಅವಳಿಗೆ ತಿಳಿದಿರಲಿಲ್ಲ. ಲ್ಯಾಬ್ ಒಳಗೆ ಹೋದ ತಕ್ಷಣ ಮೋನಿಕಾ ತನ್ನ ಫೋನ್ ತೆಗೆದು ಆ ಎಡಿಟೆಡ್ ಫೋಟೋಗಳನ್ನು ತೋರಿಸಿ ಹೀಯಾಳಿಸಲು ಶುರು ಮಾಡ್ತಾಳೆ. ಮೋನಿಕಾ: ನೋಡು ಆರೋಹಿ, ಈ ಫೋಟೋಗಳನ್ನು ನಾನೇ ಎಡಿಟ್ ಮಾಡಿದ್ದು. ನೀನು ಅಷ್ಟೊಂದು ಮೆರಿಟ್ ಸ್ಟೂಡೆಂಟ್ ಅಲ್ವಾ, ಈಗ ನಿನ್ನ ಬುದ್ಧಿ ಎಲ್ಲಿ ಹೋಯ್ತು? ಅಷ್ಟರಲ್ಲಿ ಲ್ಯಾಬ್ನ ಕಪಾಟಿನ ಒಳಗಿನಿಂದ ದೀಪು ಮತ್ತು ರಿಚಾ ಹೊರಬರುತ್ತಾರೆ. ದೀಪು ಕೈಯಲ್ಲಿ ಒಂದು ದೊಡ್ಡ ವಿಡಿಯೋ ಕ್ಯಾಮೆರಾ ಇರುತ್ತದೆ. ದೀಪು: ಥ್ಯಾಂಕ್ಸ್ ಮೋನಿಕಾ, ನಿನ್ನ ಈ ಸತ್ಯ ಹರಿಶ್ಚಂದ್ರನ ಕತೆ ಈಗ ಲೈವ್ ರೆಕಾರ್ಡ್ ಆಗಿದೆ. ಈ ವಿಡಿಯೋ ಈಗ ಡೈರೆಕ್ಟ್ ಆಗಿ ಕಾಲೇಜ್ ವಾಟ್ಸಪ್ ಗ್ರೂಪ್ಗೆ ಹೋಗ್ತಿದೆ. ಮೋನಿಕಾ ಬೆದರಿ ತನ್ನ ಫೋನ್ ಬಚ್ಚಿಡಲು ಪ್ರಯತ್ನಿಸುತ್ತಾಳೆ. ಆದರೆ ರಿಚಾ ಅವಳನ್ನು ತಡೆದು ನಿಲ್ಲಿಸುತ್ತಾಳೆ. ರಿಚಾ: ಏಯ್ ಮೋನಿಕಾ, ನೀನು ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿತೀಯಾ ಅಂತ ಅನ್ಕೊಂಡಿರ್ಲಿಲ್ಲ. ಇವತ್ತು ನಿನ್ನ ಅಸಲಿ ಮುಖ ಎಲ್ಲರಿಗೂ ಗೊತ್ತಾಗುತ್ತೆ. ಗದ್ದಲ ಕೇಳಿ ಶ್ಲೋಕ್ ಒಳಗೆ ಬರುತ್ತಾನೆ. ಮೋನಿಕಾ ಓಡಿ ಹೋಗಲು ಪ್ರಯತ್ನಿಸಿದಾಗ ಶ್ಲೋಕ್ ಅವಳ ದಾರಿ ಅಡ್ಡಗಟ್ಟುತ್ತಾನೆ. ಶ್ಲೋಕ್: ಮೋನಿಕಾ, ನೀನು ನನ್ನ ಪ್ರೀತಿನ ಅಳೆಯೋಕೆ ಹೋದವಳು ಮಣ್ಣು ಪಾಲಾದೆ. ನನ್ನ ಆರೋಹಿ ಎಷ್ಟು ಸ್ಟ್ರಾಂಗ್ ಅಂತ ಇವತ್ತು ನಿನಗೆ ಅರ್ಥವಾಗಿರ್ಬೋದು. ಶ್ಲೋಕ್ ಮೆಲ್ಲಗೆ ಆರೋಹಿಯನ್ನು ಹತ್ತಿರಕ್ಕೆ ಸೆಳೆದುಕೊಂಡು ಅವಳ ಹಣೆಗೆ ಮುತ್ತಿಡುತ್ತಾನೆ. ಶ್ಲೋಕ್: ಸಾರಿ ಆರೋಹಿ, ಈ ದ್ರೋಹಿಯನ್ನು ಹಿಡಿಯೋಕೆ ನಿನ್ನನ್ನು ಸ್ವಲ್ಪ ಹೊತ್ತು ಕಷ್ಟಕ್ಕೆ ಹಾಕಬೇಕಾಯ್ತು. ಆರೋಹಿ: ಪರವಾಗಿಲ್ಲ ಶ್ಲೋಕ್, ನಿಮ್ಮ ಮೇಲಿರೋ ನಂಬಿಕೆ ನನಗೆ ಈ ಧೈರ್ಯ ಕೊಟ್ಟಿದೆ. ದೀಪು ಮಧ್ಯೆ ಬಂದು: ಬಾಸ್, ಇದು ಲ್ಯಾಬ್, ಮದುವೆ ಮಂಟಪ ಅಲ್ಲ, ಸ್ವಲ್ಪ ರೊಮ್ಯಾನ್ಸ್ ಕಮ್ಮಿ ಮಾಡಿ. ಮೊದಲು ಈ ಮೋನಿಕಾನ ಪ್ರಿನ್ಸಿಪಲ್ ಹತ್ತಿರ ಕರ್ಕೊಂಡು ಹೋಗೋಣ ಎನ್ನುತ್ತಾನೆ. ಎಲ್ಲರೂ ಜೋರಾಗಿ ನಗುತ್ತಾರೆ. ಇದೇ ಸಮಯದಲ್ಲಿ ಉಲ್ಲಾಸ್ ಅಲ್ಲಿಗೆ ಬರುತ್ತಾನೆ. ಮೋನಿಕಾ: ಉಲ್ಲಾಸ್, ನನಗೆ ಸಹಾಯ ಮಾಡು ಎಂದು ಕೇಳುತ್ತಾಳೆ. ಆದರೆ ಉಲ್ಲಾಸ್ ಎಲ್ಲರ ಮುಂದೆ ಮೋನಿಕಾಳ ಕೆನ್ನೆಗೆ ಒಂದು ಬಾರಿಸಿ, ನಾನು ಆರೋಹಿಯನ್ನ ಇಷ್ಟಪಡ್ತೀನಿ ನಿಜ, ಆದರೆ ನಿನ್ನಂಥ ನೀಚೆಯನ್ನ ಅಲ್ಲ ಎಂದು ಅವಳ ಫೋನ್ ಕಿತ್ತುಕೊಂಡು ಪ್ರಿನ್ಸಿಪಾಲ್ಗೆ ಒಪ್ಪಿಸುತ್ತಾನೆ. ಮೋನಿಕಾಳನ್ನು ಕಾಲೇಜ್ನಿಂದ ಡಿಬಾರ್ ಮಾಡಲಾಗುತ್ತದೆ. ಕಾಲೇಜಿನ ನೋಟಿಸ್ ಬೋರ್ಡ್ನಲ್ಲಿ ಈಗ ಆರೋಹಿಯ ಅಸಲಿ ಪ್ರತಿಭೆಯ ಬಗ್ಗೆ ಮತ್ತು ಮೋನಿಕಾಳ ಕುತಂತ್ರದ ಬಗ್ಗೆ ದೊಡ್ಡ ಪತ್ರ ಹಾಕಲಾಗುತ್ತದೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ಕಥೆಯ ಬರವಣಿಗೆಗಾಗಿ ನಮಗೆ ಪ್ರೋತ್ಸಾಹಿಸಿ. ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.